ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಅಮ್ಮನ ರುಚಿಗೆ ಸ್ವಾಗತ. ಇವತ್ತು ನಾನು ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ಪೈಸಿಯಾಗೂ ಇರುತ್ತೆ, ಆಮೇಲೆ ನಿಮಗೆ ಟೇಸ್ಟಿಯಾಗೂ ಇರುತ್ತೆ. ಸೊ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ನಾನು ಒಂದು ಅರ್ಧ kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಇದನ್ನು ನಾನು ಸೈಡಿಗೆ ಇಟ್ಕೊತಿದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ ಇದನ್ನು ಹೆಚ್ಚಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಇದಕ್ಕೆ ಗ್ರೀನ್ ಚಿಲ್ಲಿ ಚಿಕನ್ನಿಗೆ ನಮಗೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸೇ ಮೆಣಸಿನ್ಕಾಯಿ ಹಾಗೂ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ಮೇನ್ ಬೇಕಾಗಿರೋದು. ಸೊ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಆಗೋಷ್ಟು ತೊಗೊಳ್ಳಿ. ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ನಲ್ಲ, ಪುದೀನ ನನ್ನ ಹತ್ರ ಇಮಿಡಿಯೇಟಾಗಿ ಸಿಗೋಲ್ಲ ಅಂತಲೇ ಒಣಗಿದ್ದು ಪುದೀನ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಹಸಿ ಪುದೀನ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಸೊ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಭಾಗ, ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ತೆಂಗಿನಕಾಯಿ. ನಾನಿಲ್ಲಿ ಅರ್ಧ ಭಾಗ ಹಾಕ್ಕೋತಾ ಇದ್ದೀನಿ. ಇವನ್ನೆಲ್ಲ ಹೆಚ್ಚಿ ನಾವು ಮಿಕ್ಸಿ ಮಾಡ್ಕೋಬೇಕು. ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊತಿದ್ದೀನಿ. ಕೊತ್ತಂಬರಿನೂ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ನಾನಿಲ್ಲಿ ಇಷ್ಟೇ ಕೊಬ್ಬರಿ ತೊಗೊತಾ ಇದ್ದೀನಿ. ಇದು ಒಣ ಕೊಬ್ಬರಿ ಆಗಿರುತ್ತೆ. ಒಣ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಅಡುಗೆಯಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು ಒಣ ಕೊಬ್ಬರಿನ. ಬೇಕಾದರೆ ಹಸಿ ಕೊಬ್ಬರಿನೂ ನೀವು ಯೂಸ್ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಇಷ್ಟೇ ಚಕ್ಕೆ, ಒಂದು ಚಿಟಿಕೆಯಷ್ಟು, ಒಂದು ಲವಂಗ, ಹಾಗೆ ಒಂದು 6ರಿಂದ 7 ಮೆಣಸು ಅಷ್ಟೇ ಹಾಕೋದು ನಾನು, ಜಾಸ್ತಿ ಹಾಕ್ತಾಯಿಲ್ಲ. ಆಮೇಲೆ ಒಂದು 2 ಲವಂಗ, 1-2ರಿಂದ 3. ಸೊ ಇವಿಷ್ಟನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಥರ ನೋಡಿ, ಈಗ ಇಷ್ಟು ರುಬ್ಕೊಂಡಿದ್ದೀನಿ. ಮತ್ತು ನೀರು ಹಾಕ್ಕೋತಿದ್ದೀನಿ. ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಸೈಡ್ ಇಟ್ಕೊಳ್ಳೋಣ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಅಂದರೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿನ ಇವಾಗ ಇದಕ್ಕೆ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ 2 ಹಾಕಿ ಫ್ರೈ ಮಾಡೋಣ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಪೇಜ್ ಇಷ್ಟ ಆದಲ್ಲಿ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಈಗ ನೋಡಿ, ನಾನು ಇಲ್ಲಿ ಚಿಕನ್ ಹಾಕ್ಕೋತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿದ್ಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇವೆರಡೂ ಹಾಕೋದ್ರಿಂದ ಜಲ್ದಿ ಬೇಯುತ್ತೆ ಚಿಕನ್ನು ಅಂತ ನಾನು ಆ್ಯಕ್ಚುಲಿ ಕೇಳಿದ್ದೆ. ಸೊ ಹಾಗಾಗಿ ಇವೆರಡನ್ನೂ ಹಾಕಿ ಇದನ್ನು ಬೇಯಿಸ್ತಿದ್ದೀನಿ. ಪ್ಲಸ್ ಇನ್ನೊಂದೇನು ಅಂದರೆ, ಅರಿಶಿನ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚಿಕನ್ದು ಸ್ಮೆಲ್ ಕಮ್ಮಿ ಆಗುತ್ತೆ ಅಂತಾರೆ. ಸೊ ಸ್ಮೆಲ್ ಬರಲ್ಲ ಅಂತ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಯಕ್ಕೆ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಚಿಕನ್ನ ಬೇಯಿಸಬೇಕು, ಆಮೇಲೆ ಒಂದು ಸ್ವಲ್ಪ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ ಅಂತಾರೆ. ಆದರೆ ಈ ಥರ ಮೆಥಡ್ ಮಾಡಿ ನೋಡಿ, ತುಂಬ ಈಸಿ ಮತ್ತು ಜಲ್ದಿನೂ ಆಗುತ್ತೆ. ಸೊ ನಾನಿಲ್ಲಿ ಒಂದು 4 ಸ್ಪೂನ್ ಮೊಸರು ತೊಗೊತಾ ಇದ್ದೀನಿ. ಸೊ ಮೊಸರು ಏನಕ್ಕೆ ಹಾಕ್ತಿದ್ದೀವಿ ಅಪ್ಪ ಅಂದರೆ, ಅರಿಶಿನ ಹಾಕಿದ್ರೂ ಒಂದೊಂದು ಸರಿ ನಮಗೆ ಸ್ಮೆಲ್ ಹೋಗಲ್ಲ. ಚಿಕನ್ದಾಗಲಿ ಮಟನ್ದಾಗಲಿ ಯಾವುದ್ರದ್ದು ಇದ್ರದ್ದು ಸ್ಮೆಲ್ ಹೋಗಲ್ಲ. ಸೊ ಹಂಗಾಗಿ ಇಲ್ಲಿ ನಾನು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಈ ಮೊಸರು ಹಾಕೋದ್ರಿಂದ ನಿಮಗೆ ಸ್ಮೆಲ್ಲೂ ಇರಲ್ಲ, ಪ್ಲಸ್ ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಆಮೇಲೆ ಚಿಕನ್ನು ಅಷ್ಟೇ ಜಲ್ದಿ ಬೇಯುತ್ತೆ. ಸೊ ಇದನ್ನು ನೀವು ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದು ಬೇಯ್ತಾ ಇದೆ ನೋಡಿ, ಈ ಥರ ಫುಲ್ ನೀರು ಹೋಗಿಬಿಡಬೇಕು. ಆ ಫುಲ್ ನೀರು ಹೋದ್ಮೇಲೆ ನಾವು ಈಗ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಏನಿದೆ ಅಲ್ವಾ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಫುಲ್ ಪೇಸ್ಟ್ ಹಾಕ್ತಾಯಿದ್ದೀನಿ.
ಇನ್ನು ನೀವು ಹಸಿ ಪುದೀನ ಹಾಕಿ ನೋಡಿ, ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಣಗಿರೋದು ಹಾಕಿದ್ದೀನಿ. ಸೊ ಒಣಗಿರೋದನ್ನು ಚೆನ್ನಾಗಿದೆ, ಆದರೆ ಹಸಿದು ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಸೊ ಇದಕ್ಕೆ ಮಿಕ್ಸಿಯಲ್ಲಿ ಉಳಿದಿರೋ ನೀರನ್ನು ಹಾಕ್ತಾಯಿದ್ದೀನಿ. ಅದು ಮಸಾಲದ ನೀರು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಸೊ 10 ನಿಮಿಷ ಬೆಂದರೆ ನಮ್ಮ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಯಾರೆಲ್ಲ ನನ್ನ ವಿಡಿಯೋಗೆ ಲೈಕ್ ಮಾಡಲಿಲ್ವೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನಾನು ಇದನ್ನು ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ಸ್ಪೈಸಿ ಬೇಕು ಅಂದವರು ಸ್ಪೈಸಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ಪೈಸಿ ತಿಂತೀವಿ ಮನೇಲಿ, ಸೊ ಹಾಗಾಗಿ ನಾನು ಸ್ಪೈಸಿ ಜಾಸ್ತಿ ಹಾಕಿರ್ತೀನಿ. ಆಮೇಲೆ ಬೇಡದೇ ಇರೋರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕಿ ಇನ್ನೊಂದು 2 ನಿಮಿಷ ಬೇಯಿಸ್ಬಿಟ್ಟು, ಇದಕ್ಕೆ ಆ್ಯಕ್ಚುಲಿ ಹುಳಿ ಹಾಕ್ತಾರೆ, ಬಟ್ ನಾವು ಹುಳಿ ಕಮ್ಮಿ ತಿಂತಿರೋದ್ರಿಂದ ನಾನು ಹುಳಿ ಹಾಕಲ್ಲ ಇಲ್ಲಿ. ಬೇಕಾದರೆ ನೀವು ಹುಣಸೆಹಣ್ಣು ಹುಳಿನೂ ಹಾಕ್ಕೋಬೋದು. ಸೊ ನೋಡಿ, ನಮ್ಮ ಚಿಲ್ಲಿ ಚಿಕನ್ ಈಗ ರೆಡಿ ಆಗಿದೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.